ಹೆಬ್ಬಟ್ಟು ಆಗದೆ ಇರತಕ್ಕಂಥವ್ರು, ಹೆಬ್ಬಟ್ಟು ಕೂಡ ಗೊತ್ತಿಲ್ದಿರತಕ್ಕಂಥವ್ರು, ಅಂತವ್ರು ಕೆಲವರು ಇದ್ದಾರೆ. ಸರ್ವಣ್ಣ ಅವರೇ, ನಿಮ್ಗೆ ಇತಿಹಾಸ ಗೊತ್ತಿಲ್ಲ. ಕಾಮರಾಜ್ನವರುವೇ ಹೆಬ್ಬೆಟ್ಟೆ. ಕಾಮರಾಜ್ನವರು ರಾಜ್ಯದ ಚೀಫ್ ಮಿನಿಸ್ಟರ್ ಆಗಿದ್ರು, ಮರ್ತು ಬಿಟ್ಟಿದ್ರಿ ನೀವು. ನಾನು ಅದಕ್ಕೆ ಕೆಲವು ಸಂದರ್ಭದಲ್ಲಿ ನಾನು ನಿಮ್ಮ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು, ಗ್ರಾಸ್ ರೂಟಿಂದ ನೀವು ಬಂದಿಲ್ಲ, ಸೀದಾ ನೀವು ಚಿನ್ನದ ಅಂಗಡಿನಿಂದ ಬಂದ್ಬಿಟ್ಟಿದ್ದೀರಿ ಅಂತೇಳಿ. ಇದೆಲ್ಲ ಇತಿಹಾಸ. ಡೆಲ್ಲಿಯಲ್ಲಿ ನೋಡಿದ್ರಿ 85 ಜನ ಕೇಂದ್ರದ ಸಚಿವರುಗಳಿದ್ದಾರೆ. ಅಲ್ಲಿರ್ತಕ್ಕಂಥ ಆಫೀಸರ್ಸ್ ಆ್ಯಂಡ್ ಸ್ಪೆಷಲ್ ಡ್ಯೂಟಿಯವರು ಎಲ್ಲ RSSನವರು, ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಮಾಡಿರ್ತಕ್ಕಂಥದ್ದು. ಅವ್ರೇನು ಪಾರ್ಟಿ ಕಾರ್ಯಕರ್ತರಿಲ್ವಾ? ಈಗ ಕಾರ್ಯಕರ್ತರಿಗೆ ಸಂಬಳ ಕೊಟ್ಟಿಟ್ಟಿರತಕ್ಕಂಥದ್ದು ಯಾವ ವಿಚಾರ ಅದು? ಅದನ್ನ ನಾನು ಸರ್ವಣ್ಣ ಒಂದ್ ನಿಮಿಷ ಹೇಳ್ಬೇಕಲ್ಲ, ಅದನ್ನ ಹೇಳ್ತೀನಿ ದಯವಿಟ್ಟು ತಾವು ಹಿರಿಯರಿದ್ದೀರಿ, ಹೇಳ್ತೀನಿ ನೋಡಿ. ಸರ್ವಣ್ಣ ಅವರೇ, ನಿಮ್ಗೂ ಅವಕಾಶಗಳಿದ್ದಾವೆ, ನೀವು ಡೆಲ್ಲಿ ನೋಡಿದ್ರಿ. ಡೆಲ್ಲಿಯಲ್ಲಿ ನೋಡಿದ್ರಿ 85 ಜನ ಕೇಂದ್ರದ ಸಚಿವರುಗಳಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಆಫೀಸರ್ ಆ್ಯಂಡ್ ಸ್ಪೆಷಲ್ ಡ್ಯೂಟೀಸ್ ಯಾರಿದ್ದಾರೆ ಅಂತ ಕೇಳ್ಕೊಂಡು ಬನ್ನಿ ಸ್ವಲ್ಪ. ಅಲ್ಲಿ ಇರ್ತಕ್ಕಂಥ ಆಫೀಸರ್ಸ್ ಆ್ಯಂಡ್ ಸ್ಪೆಷಲ್ ಡ್ಯೂಟಿಯವರು ಎಲ್ಲ RSSನವರು, ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಮಾಡಿರ್ತಕ್ಕಂಥದ್ದು. ಅವ್ರೇನು ಪಾರ್ಟಿ ಕಾರ್ಯಕರ್ತರಿಲ್ವಾ? ಅವ್ರಿಗೇನು ಸ್ಯಾಲ್ರೀಸ್ ಕೊಡ್ತಾ ಇಲ್ವಾ? ಅವ್ರಿಗೇನು ಕಾರ್ ಕೊಡ್ತಾ ಇಲ್ವಾ? ನಿಮಗೆ ಎಸ್ ಲಿಸ್ಟ್ ಕೊಡ್ತೀನಿ, ಎಸ್ ಲಿಸ್ಟ್ ಕೊಡ್ತೀನಿ. ಇದು ಗಾಳಿಯಲ್ಲಿ ಗುಂಡು ಆತ್ಮಸಾಕ್ಷಿಗೆ ಕೇಳಿ. ನಿಮ್ಗೂ ಗೊತ್ತು, ನನಗೂ ಗೊತ್ತು, ನಿಮ್ಗೂ ಗೊತ್ತು, ನನಗೂ ಗೊತ್ತು. ಆಯ್ತಾ? ರೈಟ್. ಮತ್ತೆ ಇದೇ ರೀತಿ ಇವತ್ತಿನ ದಿವಸ ನಾವು ಸುಮಾರು ಈ ಗ್ಯಾರಂಟೀಸ್ ಬಗ್ಗೆ ನೀವು ಸಪೋಸ್ ಏನಾದರೂ ಈ ಗ್ಯಾರಂಟಿನಿಂದ ಜನಗಳಿಗೆ ಬೆನಿಫಿಟ್ ಆಗಿರಲಿಲ್ಲ, ಜನ ಅದನ್ನು ಒಪ್ಪಿಗೆ ಕೊಟ್ಟಿರಲಿಲ್ಲ, ಜನ ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ ಅವ್ರಿಗೆ ಅಂದರೆ, ಮೊನ್ನೆ ಒಂದು ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿಸಬೇಕಾಗಿತ್ತು ಜನ ಎಲ್ಲ ಸೇರಿ. ಯಾಕೆ ಗೆಲ್ಲಿಸಿದ್ರು ಜನ? ಅದು ಯಾವ ರೀತಿ ಚುನಾವಣೆ ನಡೆದಿದ್ದು? ಬಾಂಬೆ ಕರ್ನಾಟಕ ಒಂದು ರೀಜನ್ನು, ಹೈದ್ರಾಬಾದ್ ಕರ್ನಾಟಕ ಒಂದು ರೀಜನ್ನು, ಓಲ್ಡ್ ಮೈಸೂರು ಒಂದು ರೀಜನ್ನು, 3 ರೀಜನ್ ಅಲ್ವೇ ಚುನಾವಣೆ ನಡೀತು. ಅದರ ಬಗ್ಗೆ ಏನು ನಾವು ತಿಳ್ಕೊಳ್ಬೇಕು? ರಾಜ್ಯದ ಜನ ಈ ನಮ್ಮ ಕಾರ್ಯಕ್ರಮಗಳ ಬಗ್ಗೆ, ಈ ಗ್ಯಾರಂಟೀಸ್ಗಳ ಬಗ್ಗೆ ಭಾರಿ ಸಂತೋಷ ಪಡ್ತಿದ್ದಾರೆ. ಸಂತೋಷವಾಗಿ ಈ ಸರ್ಕಾರ ನಮ್ಮ ಜೊತೆಗೆ ನ್ಯಾಯ ಮಾಡಿದೆ, ಈ ಸರ್ಕಾರ ನಮ್ಮ ಕಷ್ಟ ಸುಖಗಳಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಸರ್ವಣ್ಣ ಅವರೇ, ನಿಮಗೂ ಗೊತ್ತಿರಬೇಕು, ಈ ಗ್ಯಾರಂಟೀಸು ಡೋಂಟ್ ಟೇಕ್ ಇಟ್ ಈಸ್ ಲೈಕ್ ಏನೋ ಪುಕ್ಸಾಟಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಒಂದು ಅರ್ಥ ಇದೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳ್ಬಿಟ್ಟು ಯುರೋಪಿಯನ್ ಕಂಟ್ರೀಸಲ್ಲಿ ಮಾತನಾಡ್ತಾರೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತೇಳಿ ಅಂದರೆ ಅಲ್ಲಿರ್ತಕ್ಕಂಥ ಬಡ ಜನಗಳಿಗೆ ಬೈಯಿಂಗ್ ಪವರ್ ಸಿಗಬೇಕು ಅಂದರೆ ಅವ್ರ ಕೈಯಲ್ಲಿ ದುಡ್ಡು ಹೋಗಬೇಕು. ಅವ್ರ ಕೈಯಲ್ಲಿ ದುಡ್ಡು ಹೋದರೆ ಅವ್ರಿಗೆ ಬೈಯಿಂಗ್ ಪವರ್ ಸಿಗ್ತದೆ. ಅದಕ್ಕೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳೋದು. ಅದೇ ಒಂದು ಇಂಪ್ಲಿಮೆಂಟೇಷನ್ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಆಗಿದೆ. ಈ ಇಂಪ್ಲಿಮೆಂಟೇಷನ್ನು ಒಂದು ಪ್ರಯೋಗ ಕರ್ನಾಟಕದಿಂದ ಪ್ರಾರಂಭ ಆಯಿತು. ಅದನ್ನು ಈಗ ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರಿ. ಈಗ ನೀವು ಮೊನ್ನೆ ಡೆಲ್ಲಿ ರಾಜ್ಯದಲ್ಲಿ ಅವ್ರ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ 2,500 ರೂಪಾಯಿ ಮಹಿಳೆಯರಿಗೆ ಕೊಡೋದು ಅಂತ ಹೇಳ್ಬಿಟ್ಟು ಪೇಪರಲ್ಲಿ ನಾವೆಲ್ಲ ನೋಡಿದ್ದೀವಿ, ನೀವು ನೋಡಿದ್ದೀರಾ. ಅದೇ ರೀತಿ ಲಾಡ್ಲಿ ಬಹನ್ ಅಂತ ಹೇಳ್ಬಿಟ್ಟು ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನ್ ಅಂತ ಹೇಳ್ಬಿಟ್ಟು ಮಧ್ಯಪ್ರದೇಶದಲ್ಲಿ ಶುರು ಮಾಡಿದ್ದೀರಾ. ಅದೇ ರೀತಿ ನೀವು ರಾಜಸ್ಥಾನದಲ್ಲಿ ಶುರು ಮಹಾರಾಷ್ಟ್ರದಲ್ಲಿ ಶುರು ಮಾಡಿದ್ದೀರಾ. ದಿಸ್ ಇಸ್ ನಾಟ್ ನ್ಯೂ. ಇದನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇದು ಪ್ರಾರಂಭ ಕರ್ನಾಟಕದಿಂದ ಆಯಿತು. ಅಡಾಪ್ಟ್ ಮಾಡ್ಕೊಂಡಿದ್ದು ನೀವೇ ಅಡಾಪ್ಟ್ ಮಾಡ್ಕೊಂಡಿದ್ದೀರಿ. ಸಂತೋಷ. ಒಣ್ಣು ಜಾಸ್ತಿ ಕೊಡಿ, ಇನ್ನೊಂದು 2 ಗ್ಯಾರಂಟಿ ಅನೌನ್ಸ್ ಮಾಡಿ. ಸಂತೋಷ. ತಾವು ಹೇಳಿದ್ರಲ್ಲ ಬೇರೆ ರಾಜ್ಯಗಳಲ್ಲಿ ಕೂಡ ಮಾಡ್ತಾ ಇದ್ದಾರೆ ಅಂತೇಳಿ. ಎಲ್ಲಿ ಕೂಡ ಡೆಲ್ಲಿಯಲ್ಲಿ ರಿಟೈರ್ಡ್ IAS ಅಧಿಕಾರಿ, ರಿಟೈರ್ಡ್ IPS ಅಧಿಕಾರಿ ಅಂತ ಹೇಳಿ ಅಧಿಕಾರಿ ವರ್ಗದವ್ರನ್ನ ಇಟ್ಕೊಂಡು ಸಮಾಜಕ್ಕೆ ಒಳತಾಗ್ಲಿ ಅಂತೇಳಿ ಕೆಲಸ ಮಾಡಿಸ್ತಾ ಇದ್ದಾರೆ. ಇಲ್ಲಿ ತರ ನೀವು ರಿಟೈರ್ಡ್ ರೆವಿನ್ಯೂ ಆಫೀಸರ್ನ, ರಿಟೈರ್ಡ್ ತಹಸೀಲ್ದಾರ್ನ ಇಟ್ಕೊಂಡು
ಕೆಲಸ ಮಾಡಿಸಿದ್ರೆ ನಮ್ಮ ಅಭ್ಯಂತರ ಇಲ್ಲ ಹೇಳಿದ್ರಲ್ಲ, ಅದಕ್ಕೆ ನಿಮ್ಗೆ ಉದಾಹರಣೆ ಕೊಟ್ಟೆ ಅಷ್ಟೇ, ಇನ್ನೇನಿಲ್ಲ. ಸೊ ಸನ್ಮಾನ್ಯ ಸಭಾಪತಿಯವರೇ, ಇವತ್ತಿನ ದಿವಸ ನಾವು ಸಾಕಷ್ಟು ಚರ್ಚೆ ಮಾಡಲಿಕ್ಕೆ ಅವಕಾಶ ಇದ್ದರೂ ಸಹ ಕೊನೆಯದಾಗಿ ನಾನು ನಮ್ಮ ಫ್ರೆಂಡ್ಸ್ಗೆ, ಅಪೋಸಿಷನ್ನಲ್ಲಿರ್ತಕ್ಕಂಥ ಫ್ರೆಂಡ್ಸ್ಗೆ ದಯವಿಟ್ಟು ಎಲ್ಲ ಸೇರಿ ಒಂದು ರೆಸಲ್ಯೂಷನ್ ಮಾಡೋಣ. ನೀವು ಹೊಗಳ್ತಾ ಅಭಿನಂದನೆ ಇದ್ದೀರಿ, ಮಾಡೋಣ. ಹೊಗಳಿಕೆ ಕೇಳಿಸ್ಕೊಳ್ಳಿಕ್ಕೆ ಮಂತ್ರಿ ಒಬ್ರು ಇಲ್ಲ, ತಮ್ಮ ಬಡ್ಜೆಟ್ ಈಗ ನೀವು ಯಾವ್ದಾದ್ರು ಒಂದು ಬಡ್ಜೆಟ್ ಬಂದರೆ ಅದು ಎಡಿಟೋರಿಯಲ್ಸ್ ಬರ್ತದೆ, ಎಕಾನಮಿಸ್ಟ್ ಇರ್ತಕ್ಕಂಥ ಜನ ಅದಕ್ಕೆ ಟೀಕೆ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಈ ಬಡ್ಜೆಟ್ಗೆ ಎಕ್ಸೆಪ್ಟು ನಮ್ಮ BJP ಫ್ರೆಂಡ್ಸು ಮತ್ತು JDS ಫ್ರೆಂಡ್ಸ್ ಬಿಟ್ಟು ಬೇರೆ ಯಾರಾದರೂ ಈ ಬಡ್ಜೆಟ್ಗೆ ಟೀಕೆ ಮಾಡಿದಾರಾ? ತೋರಿಸಿ ನೋಡೋಣ ಟೀಕೆ ಮಾಡಿರ್ತಕ್ಕಂಥದ್ದು. ಸೊ ದಟ್ ಶೋಸ್ that this is one of the best and very progressive budget. Let us all unitedly pass a resolution to ಅಭಿನಂದನೆ ಹೇಳೋದಕ್ಕಾಗಿ ಚೀಫ್ ಮಿನಿಸ್ಟರ್ಗೆ, ಫೈನಾನ್ಸ್ ಮಿನಿಸ್ಟರ್ಗೆ ಮಾಡೋಣ ಅಂತ ಹೇಳಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಭೋಜೇಗೌಡ್ರೆ ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.